ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಕೊನೆಗೂ ಸರ್ಕಾರಿ ಉದ್ಯೋಗ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಯೋಗದ ನೇಮಕಾತಿ ಪತ್ರ ವಿತರಿಸಿದ್ದಾರೆ. ಸಂತ್ರಸ್ತರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ ನೇಮಕಾತಿ ಪತ್ರ. 5 ವರ್ಷ 36 ಕುಟುಂಬಗಳ ಪರದಾಟಕ್ಕೆ ಮುಕ್ತಿ. ಮೇ 2, 2021 36 ಮಂದಿಯ ಕುಟುಂಬಗಳ ಪಾಲಿಗೆ ಕರಾಳ ದಿನ. ಆಕ್ಸಿಜನ್ ಇಲ್ಲದೆ 36 ಜನ ನರಳಿ ಪ್ರಾಣ ಬಿಟ್ಟಿದ್ರು. ಈ ಘನಘೋರ ದುರಂತದಿಂದಾಗಿ ಅದೆಷ್ಟು ಮಂದಿಯ ಬದುಕು ಬೀದಿಗೆ ಬಿದ್ದಿತ್ತು. ತಮ್ಮವರನ್ನ ಕಳಕೊಂಡ ಕುಟುಂಬಸ್ಥರಿಗೆ ದಿಕ್ಕೇ ತೋಚದಂತಾಗಿತ್ತು. ಜೀವನ ಅನ್ನೋದೇ ನರಕದಂತಾಗಿ ಹೋಗಿತ್ತು. ಆಗ ನೊಂದವರಿಗೆ ಭರವಸೆ ಕೊಟ್ಟಿದ್ದೆ ಕಾಂಗ್ರೆಸ್. ಸಂತ್ರಸ್ತರಿಗೆ ತಲಾ 1 ಲಕ್ಷ ಕೊಟ್ಟು ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಉದ್ಯೋಗದ ಭರವಸೆ ಕೊಟ್ಟಿತ್ತು. ಆದ್ರೆ ಅಧಿಕಾರದ ಗದ್ದುಗೆ ಏರಿದ್ರು ನೊಂದವರ ಕಣ್ಣೊರೆಸೋ ಕೆಲಸ ಮಾತ್ರ ಮಾಡಿರಲಿಲ್ಲ. ಇದೇ ವಿಚಾರಕ್ಕೆ 16 ಹೋರಾಟಗಳು ನಡೆದಿದ್ವು. ಇದೀಗ ಸಂತ್ರಸ್ತರ ಪರದಾಟಕ್ಕೆ ಮುಕ್ತಿ ಸಿಕ್ಕಿದೆ. ಸರ್ಕಾರಿ ಉದ್ಯೋಗದ ನೇಮಕಾತಿ ಪತ್ರ ಕೈ ಸೇರಿದೆ. ನಮ್ಮದು ನುಡಿದಂತೆ ನಡೆಯೋ ಸರ್ಕಾರ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ನಮ್ಮ ಧ್ಯೇಯ. ಜನರ ಸೇವೆಗೆ ಮುಖ್ಯ ಕರ್ತವ್ಯ ಅಂತ ಕಾಂಗ್ರೆಸ್ ಮತ್ತೊಮ್ಮೆ ಸಾಬೀತು ಮಾಡಿದೆ. ಕೊಟ್ಟ ಮಾತಿನಂತೆ 36 ಮಂದಿಗೆ ಸರ್ಕಾರಿ ನೌಕರಿ ಕಲ್ಪಿಸಿದೆ. ಗುಂಡ್ಲುಪೇಟೆಯಲ್ಲಿ ನಡೆದ ಸಮಾರಂಭದಲ್ಲಿ 25 ಸಂತ್ರಸ್ತರಿಗೆ ಸರ್ಕಾರಿ ಉದ್ಯೋಗದ ನೇಮಕಾತಿ ಪತ್ರ ಸಿಕ್ಕಿವೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿತರಣೆ ಮಾಡಿದ್ದಾರೆ. ಅದರಿಂದ ನಾವು ಯಾವತ್ತೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತೆ ಎಲ್ಲ ಜಾತಿ ಎಲ್ಲ ಧರ್ಮದ ಬಡವರು ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾರು ಸತ್ತಿದ್ದಾರೆ ಆ ಕುಟುಂಬದ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಅಧಿಕಾರಿಗಳನ್ನ ಚರ್ಚೆ ಮಾಡಿ ತನಿಖೆ ನಡೆಸಿ ನಿಮಗೆ ನ್ಯಾಯವನ್ನು ಒದಗಿಸಿಕೊಡ್ತೇವೆ ಅಂತ ಹೇಳಿ ನಾವು ಮಾತು ಕೊಟ್ಟು ಸರ್ಕಾರ ತಡವಾಗಿಯಾದರೂ ಕೊಟ್ಟ ಮಾತು ಉಳಿಸಿಕೊಂಡಿದೆ. ಉದ್ಯೋಗ ಪತ್ರ ಕೈ ಸೇರ್ತಿದ್ದಂತೆ ಸಂತ್ರಸ್ತರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸರ್ಕಾರಕ್ಕೆ ಧನ್ಯವಾದ ಎಂದಿದ್ದಾರೆ. ಅದೇ ತುಂಬಾ ಖುಷಿಯಾಗಿದೆ. 5 ವರ್ಷಗಳ ನಂತರ ನಮ್ಮ ಬೇಡಿಕೆನ ಈಡೇರಿಸಿದ್ದಕ್ಕೆ. ಬೇಡಿಕೆ ಹೆಂಗೆ ಈಡೇರಿದೆಯೋ ಅದೇ ತರ ಆ ತಪ್ಪಿತಸ್ಥರಿಗೆ ಆದಷ್ಟು ಬೇಗ ಶಿಕ್ಷೆನೂ ಆಗ್ಲಿ ಅಂತ ಕೇಳ್ಕೊತೀವಿ. ಬದುಕೋದೇ ಕಷ್ಟ ಆಗಿತ್ತು ಸರ್. ಅದು ಇಂಥದಕ್ಕೆ ಅಂತ ಹೇಳೋಕ್ಕಾಗಲ್ಲ. ಮಕ್ಕಳನ್ನ ಸಾಕೋದಕ್ಕಾಗಲಿ ಇನ್ನೊಂದು ನಮ್ಮನ್ನು ನಾವು ಇದು ಮಾಡ್ಕೊಳ್ಳೋದಕ್ಕಾಗಲಿ ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಈಗ ಇದೊಂದು ಆಧಾರ ಸಿಕ್ಕಿದೆ. ನಮ್ಮ ಜೀವನನ ನಾವು ರೂಪಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅನೇಕ ನಾಯಕರ ಒಂದು ಸಮ್ಮುಖದಲ್ಲಿ ನಮ್ಮ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದರೆ ಎಲ್ಲ ಕುಟುಂಬದವರಿಗೂ ಸರ್ಕಾರಿ ನೌಕರಿನ ಕೊಡುತ್ತೆ ಅಂತ ಭರವಸೆಯನ್ನು ಈ ಒಂದು ನೆಲದಲ್ಲಿ ಕೊಟ್ಟಿದ್ರು. ಅದೇ ಯಾಕೆ ಇದು ವಿಶೇಷ ಅಂದರೆ ಆ ನೆಲದಲ್ಲೇ ನಾವು ಇವತ್ತು ಆ ಒಂದು ಸರ್ಕಾರಿ ನೌಕರ ಆದೇಶ ಪತ್ರವನ್ನು ಪಡ್ಕೊಳ್ತೀವಿ. ಅದಕ್ಕಾಗಿ ಸರ್ಕಾರಕ್ಕೆ ನಮ್ಮೆಲ್ಲ ಕುಟುಂಬದ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತೀವಿ. ಒಟ್ಟಲ್ಲಿ ನಂಬಿಕೆ ಕಳೆದುಕೊಂಡಿದ್ದ ಸಂತ್ರಸ್ತರ ಸರ್ಕಾರಿ ಉದ್ಯೋಗದ ಕನಸು ನನಸಾಗಿದೆ. ಬದುಕಿನಲ್ಲಿ ಭರವಸೆಯ ಹೊಸ ಅಧ್ಯಾಯ ಆರಂಭವಾಗಿದೆ. ಇದರ ಜೊತೆಗೆ ಆಕ್ಸಿಜನ್ ದುರಂತದ ತಪ್ಪಿತಸ್ಥರಿಗೂ ತಕ್ಕ ಶಿಕ್ಷೆಯಾಗಬೇಕಿದೆ. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ.